ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಮಾರ್ನಿಂಗು ನಾನು ಇಡ್ಲಿ ಮಾಡೋಣ ಅಂತೇಳಿ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನನ್ನ ಮಗಳು ತುಂಬ ದಿನದಿಂದ ಕೇಳ್ತಾ ಇದ್ಲು, ಮಮ್ಮಿ ಇಡ್ಲಿ ಮಾಡಿಕೊಡಿ ಮಮ್ಮಿ, ತುಂಬ ದಿನ ಆಯಿತು ಮಾಡಿಲ್ಲ ಅಂತೇಳಿ. ನಾನು ಇಡ್ಲಿ ಮಾಡೋದು ತುಂಬಾ ಕಡಿಮೆ, ಅದೇನು ಇಡ್ಲಿ ಮಾಡಬೇಕು ಅಂತ ಅನಿಸೋದೇ ಇಲ್ಲ ನನಗೆ. ಅದು ಪಾತ್ರೆ ತುಂಬ ಜಾಸ್ತಿ ಆಗುತ್ತೆ ಅನ್ನೋ ರೀಸನ್ಗೋ ಏನೋ ಗೊತ್ತಿಲ್ಲ. ಇವಾಗ ನನ್ನ ಮಗಳಿಗೂ ಇಡ್ಲಿ ಮಾಡಿಬಿಟ್ಟು ಚಟ್ನಿ ಸಾಂಬಾರು ಎಲ್ಲ ರೆಡಿ ಮಾಡಿಕೊಂಡು ಇವಾಗ ಅವಳಿಗೆ ಕೂಡ ತಿನ್ನಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಅವಳೇ ತಿಂತಾಳೆ. ಇವತ್ತು ಸ್ವಲ್ಪ ಶ್ಲೋಕ ಎಲ್ಲ ಕಲಿತಾ ಇದ್ಲು, ತಾಯಿ ಶಾರದೆ ಅದು ಶ್ಲೋಕ. ಇವತ್ತು ಅವ್ರ ಸ್ಕೂಲಲ್ಲಿ ಎಕ್ಸಾಮ್ ಇರೋದ್ರಿಂದ ಅವಳಿಗೆ ಇವತ್ತಿದ್ದು ಓರಲ್ ಎಕ್ಸಾಮು, ಹಾಗಾಗಿ ಅವಳು ಪ್ರಾಕ್ಟೀಸ್ ಮಾಡ್ತಾ ಇದ್ಲು. ಆಲ್ರೆಡಿ ಪ್ರಾಕ್ಟೀಸ್ ಮಾಡಿರೋದನ್ನು ರಿವಿಷನ್ ಮಾಡ್ತಾ ಇದ್ಲು ಅಷ್ಟೇ. ನಾನು ಅವಳಿಗೆ ಸಪೋರ್ಟ್ ಮಾಡಿಕೊಂಡು ತಿನ್ನಿಸ್ಕೋತಾ ಇದ್ದೆ. ಹಾಗೆಯೇ ನಾನು ಕೂಡ ಇವಾಗ ಸ್ಕೂಲ್ಗೆ ರೆಡಿ ಆಗ್ತಾ ಇದ್ದೀನಿ. ನಾನು ಕೂಡ ಬಾಕ್ಸ್ ಎಲ್ಲ ಇಟ್ಕೊಂಡು ಬ್ರೇಕ್ಫಾಸ್ಟಿಗೆ ಇವಾಗ ಸ್ಕೂಲ್ಗೆ ಹೊರಟು ಬಂದಿದ್ದೀನಿ. ಇವಾಗ ಮನೇಲಿ ತಿನ್ಲಿಕ್ಕೆ ಆಗಿಲ್ಲ ಅಂತೇಳಿ ಅಂದ್ಬಿಟ್ಟು ಇಡ್ಲಿ, ಚಟ್ನಿ, ಸಾಂಬಾರು ಎಲ್ಲನೂ ತೊಗೊಂಡು ಬಂದು ತಿಂತಾಯಿದ್ದೀನಿ. ಇವಾಗ ನಾನು ತಿಂದ್ಕೊಂಡು ನಾನು ಇವತ್ತು ಸ್ವಲ್ಪ ನನ್ನ ಮಕ್ಕಳಿಗೆ ಎಕ್ಸಾಮ್ ತೊಗೊಳ್ಳೋದಿತ್ತು, ಪ್ರಾಕ್ಟಿಕಲಾಗಿ ಮಾಂಟೆಸರಿ ಆ್ಯಕ್ಟಿವಿಟೀಸ್ದು. ಅದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ತಿಂತಾಯಿದ್ದೀನಿ ಬೇಗನೆ. ಇವಾಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬಂದು ಇವಾಗ ನಾನು ಮಾಂಟೆಸರಿ ಆ್ಯಕ್ಟಿವಿಟೀಸ್ ಎಲ್ಲ ಏನೇನು ಬೇಕಾಗುತ್ತೆ ನನ್ನ ಮಕ್ಕಳಿಗೆ ಅಂತ ಲೀಸ್ಟ್ ಮಾಡ್ಕೊಂಡು ಬಂದಿದ್ದೆ. ಇವತ್ತು ಅವ್ರಿಗೆ ಎಕ್ಸಾಮ್ ತೊಗೊಳ್ಳೋದಿತ್ತಲ್ವ, ಹಾಗಾಗಿ ಎಲ್ಲದನ್ನೂ ಒಂದು ಬೌಲಲ್ಲಿ ಹಾಕ್ಕೋತಾ ಇದ್ದೀನಿ. ಏನೇನು ಬೇಕಾಗುತ್ತೆ ನನಗೆ ಇವತ್ತು ಏನೇನು ಮಾಡಿಸ್ಬೇಕು ಅಂತೇಳಿ ಅಂದ್ಬಿಟ್ಟು ಆಲ್ಮೋಸ್ಟ್ ಎಲ್ಲನೂ ಸಿಕ್ತು. ಬೇಗ ಇವಾಗ ಪ್ರೇಯರ್ ಕೂಡ ಸ್ಟಾರ್ಟ್ ಆಗಿಲ್ಲ, ಅದಕ್ಕಿಂತ ಮುಂಚೆನೇ ಬೇಗ ಮುಗಿಸ್ಕೊಂಡು ಕೆಳಗಡೆ ಹೋದ್ರಾಯ್ತು ಅಂತೇಳಿ ಅಂದ್ಬಿಟ್ಟು ಏನೇನು ಬೇಕೋ ಎಲ್ಲ ನೋಡ್ಕೋತಾ ಇದ್ದೀನಿ. ಮಕ್ಕಳಿಗೆ ಆದಷ್ಟು ನಮ್ಮ ಕಡೆಯಿಂದ ಏನೇನು ಸಿಗಬೇಕು ಎಲ್ಲನೂ ಸಿಗೋ ಥರ ನಾನು ನೋಡ್ಕೊಂಡು ಹೋಗ್ತೀನಿ. ಯಾವ ಮಕ್ಕಳಿಗೂ ಕಡಿಮೆ ಮಾಡಲ್ಲ, ಯಾವ ಮಕ್ಕಳಿಗೂ ಜಾಸ್ತಿ ಮಾಡಲ್ಲ. ಎಲ್ಲರಿಗೂ ಈಕ್ವಲ್ಲಾಗಿ ಎಷ್ಟು ಸಿಗಬೇಕೋ ಅಷ್ಟನ್ನು ನಾನು ಕೊಡೋ ಪ್ರಯತ್ನ ನಾನು ಮಾಡ್ತಾ ಇರ್ತೀನಿ. ಹಾಗಾಗಿ ಎಲ್ಲ ಮಕ್ಕಳಿಗೂ ನಾನಂದರೆ ಇಷ್ಟ. ಯಾವಾಗಲೂ ಭಾಗ್ಯ ಮ್ಯಾಮ್ ಅಂತ ಹೇಳ್ತಾನೆ ಇರ್ತಾರೆ. ಅಷ್ಟೊಂದು ಇಷ್ಟಪಡೋ ಮಕ್ಕಳಿಗೆ ನಾನು ಯಾವತ್ತೂ ಮೋಸ ಅಂತೂ ಮಾಡೋದಿಲ್ಲ. ನನ್ನ ಕೈಲಿ ಆದಷ್ಟು ಪ್ರಯತ್ನ ಪಟ್ಟು ನನ್ನ ಮಕ್ಕಳಿಗೆ ಕಲಿಸ್ಲಿಕ್ಕೆ ನಾನು ಪ್ರಯತ್ನ ಪಡ್ತಾಯಿದ್ದೀನಿ. ಇವಾಗ ನೋಡಿ ನಾನು ಆ್ಯಕ್ಟಿವಿಟೀಸ್ನ ಒನ್ ಬೈ ಒನ್ ಕೇಳ್ತಾ ಇದ್ದೀನಿ, ಅವರಿಗೆ ಕ್ವೆಶನ್ಸ್ ಕೇಳ್ತಾ ಇದ್ದೀನಿ. ಅವ್ರು ಆನ್ಸರ್ ಕೂಡ ಮಾಡ್ತಾ ಇದ್ದಾರೆ. ತುಂಬ ಜೋಶಲ್ಲಿದ್ದಾರೆ ಮಕ್ಕಳೆಲ್ಲ ಆನ್ಸರ್ ಮಾಡೋದ್ರಲ್ಲಿ. ಇನ್ನು ಎಕ್ಸಾಮ್ಸ್ ಎಲ್ಲ ಮುಗಿತಾ ಬಂತು ಅಂತೇಳಂದರೆ ಮಕ್ಕಳು ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾರೆ ಅನ್ನೋದೊಂದು ಕಡೆ ತುಂಬ ಫೀಲ್ ಆಗ್ತಾ ಇದೆ. ಒಂದು ವರ್ಷ ಹೇಗೆ ಕಳೀತು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಮಕ್ಕಳು ನಾವು ಅವ್ರನ್ನ ಅರ್ಥ ಮಾಡಿಕೊಂಡು ಅವ್ರು ನಮ್ಮನ್ನು ಅರ್ಥ ಮಾಡಿಕೊಂಡು ಒಂದು ವರ್ಷ ಕಳೆದೇ ಹೋಯಿತು. ಆದರೂ ಅವ್ರನ್ನ ಬಿಟ್ಟು ಹೋಗ್ತಿದ್ದೀವಲ್ಲ ಅನ್ನೋ ಫೀಲ್ ನನಗೆ ತುಂಬ ಇದೆ. ಅವ್ರಿಗೂ ಕೂಡ ನಮ್ಮ ಮ್ಯಾಮ್ ನಮಗೆ ಇವರೇ ನೆಕ್ಸ್ಟ್ ಇಯರ್ಗೂ ಕೂಡ ಬರಬೇಕು ಅನ್ನೋದು ಅವ್ರಿಗೂ ತುಂಬ ಇದೆ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಇಷ್ಟ ಆದರೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬಾಯ್, ಸಿ ಯು.